ಪ್ರಥಮ್ ಅವರೇ ಎಷ್ಟು ಈ ಥರ ಎಷ್ಟು ಮೆಸೇಜಸ್ ಬಂದಿರೋ ನನಗೆ ಟ್ಯಾಗ್ ಮಾಡಿ ಪ್ರಾಣ ತಿಂತಾರ್ರಿ ರೀ. ಈಗ ಒಂದು ನಿಮಿಷ, ನನಗೆ ಜಡ್ಜ್ಮೆಂಟ್ ಇದೆ ಅಲ್ವೇನ್ರಿ? ನಾನು ಯಾರನ್ನು ನೋಡಬೇಕು, ಯಾರಿಗೆ ಓಟ್ ಹಾಕಬೇಕು, ಯಾರ ಪರವಾಗಿ ನನ್ನ ಮನಸ್ಸಲ್ಲಿ ಇರುತ್ತಲ್ಲ ಜಡ್ಜ್ಮೆಂಟು, ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ. ನೀನು ಯಾವನು ಫೇಕ್ ಪ್ರಮೋಷನ್ ಮಾಡಿ ನನ್ನನ್ನು ನಂಬಿಸೋಕ್ಕೆ? ನೀವು ಹಂಗೆಲ್ಲ ನನಗೆ ಹಿಂಸೆ ಮಾಡಬೇಡಿ. ಅಲ್ಲಿ ಏನೋ ಅಲ್ಪ ರಾಮ ಮಂದಿರ ನ್ಯೂಸ್ ನೋಡ್ತಾ ಇರ್ತೀವಿ, ಅಲ್ಲಿ ಕೂತ್ಕೊಂಡು ರಾಮ ಮಂದಿರದ ಏನೋ ಅಲ್ಲಿ 550 ವರ್ಷಗಳ ನೋವಿದೆ, ಸಾವಿರಾರು ಜನರ ಪ್ರಾಣ ಇದೆ, ಪ್ರಾಣತ್ಯಾಗ ಇದೆ, ಜೀವನ ತ್ಯಾಗ ಮಾಡಿದ್ದಾರೆ. ಅದನ್ನು ಕುಡ್ಕೊಂಡು ಹಾಕ್ತಾ ಇದ್ದಾರೆ. ಕೆಳಗಡೆ ಕಾಮೆಂಟ್, ಗುರು ಇವನು ಮುಗ್ಧ ಗುರು, ರಾಮ ಮಂದಿರದ ಪಕ್ಕಕ್ಕಿಡು ಗುರು ಲೀಲಾವತಿ ಹೋದ್ರೋಯ್ತು ಪಕ್ಕಕ್ಕಿಡು ಗುರು. ಏನು ನನ್ನ ಮಕ್ಕಳು ಹಾಕೋ ಕಾಮೆಂಟ್ ಇವರು? ಲೀಲಾವತಿ ಹೋದ್ರೋಯ್ತು ಪಕ್ಕಕ್ಕಿಡು ಗುರು, ಈ ವಿಷಯಕ್ಕೆ ಬಾ ಗುರು. ಏನು ಮಾಡೋದು? ಲೀಲಾವತಿ ಮುಖ್ಯನ ಇವ್ರು ಮುಖ್ಯ ನನಗೆ? ಅಲ್ಲ ಹೇಳಿ, ಲೀಲಾವತಿ ಮುಖ್ಯನ ಇವ್ರ ಸಾಧನೆ ಮುಖ್ಯ? ಲೀಲಾವತಿ ಸಾಧನೆಗೆ 1% ಸಮ ಇದ್ದೀವ ನಾವು? ಹೇಮಾ ಚೌಧರಿ ಹಾಸ್ಪಿಟ್ಲ ಗುರು ಅದು ಪಕ್ಕಕ್ಕಿಡು, ಮೊದಲು ಇದಕ್ಕೆ ಹಾಕು ಗುರು, ನಿಂದೇನು ಗುರು, ನೀನು ಗೆದ್ದುಬಿಟ್ಟೆ, ಹಂಗೆ ಅವ್ರು ಗೆಲ್ಲಿಸ್ಬೇಕಲ್ವಾ? ನಾನು ಹೇಳಿದ್ರೆ ಗೆಲ್ಲಿಸ್ತಾರೆ. ಏನು ಕನ್ನಡಿಗರು ನಾನು ಪೇಟೆಂಟ್ ತೊಗೊಂಡಿದ್ದೀನ? ಏನು ಜನ್ಮನ್ರಯ್ಯ ನಿಮ್ಮದು? ಎಂತೆಂಥ ಜನ್ಮ ನಿಮ್ದು? ಎಲ್ಲ ಯಾಕೆ ಬದುಕಿದ್ದೀರಾ? ಎಲ್ರಿಗೂ ಸೇರಿಸಿ ಹೇಳ್ತಾ ಇರೋದು ಫೇಕ್ ಪ್ರಮೋಷನ್ ಮಾಡೋರಿಗೆ. ಆಟದ ವೈಕರ್ಲಿ ಆಡಿ ಹೊರಗಡೆ ಈ ರೇಂಜ್ ಯುದ್ಧ ಮಾಡ್ತಿಲ್ಲ ಕಣೆ. ಇನ್ನೊಬ್ಬ ಕಂಟೆಸ್ಟೆಂಟು ಪಾಕಿಸ್ತಾನದಲ್ಲ ಕಣ, ಅವನು ಪಾಕಿಸ್ತಾನದಲ್ಲ, ಇನ್ಯಾವನು ಸಿರಿಯಾದವನಲ್ಲ, ಅವನು ತಾಲಿಬಾನ್ ಅವನಲ್ಲ. ಈ ರೇಂಜ್ಗ ನೀವು ಅದು ಓಪನ್ ಮಾಡಿ ಪೋಸ್ಟ್ನಲ್ಲಿ, ದೇವರು ಹುಚ್ಚಿಡಿತಾ ಇದೆ ನಮಗೆ. ಅಲ್ಲ ಏನೇ ಒಂದು ಪೋಸ್ಟ್ ಹಾಕಿ ಇವನು ಮುಗ್ಧಾಗ್ರು, ಅದು ಆಮೇಲೆ 10 ಕಣ್ಣೀರು ಹಾಕ್ಬಿಟ್ರೆ ಸಾಕು ಗೆದ್ದು ಬಿಡಬೇಕು. ಕಣ್ಣೀರು ಗೆಲುವಿನ ಮಾನದಂಡನ? ಆಟದ ವೈಖರಿ ತಾನೆ. ನನ್ನನ್ನು ಒಂದು ಸಲ ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಪ್ರತಿ ಸೀಸನ್ನು ಬಿಗ್ ಬಾಸ್ ಮುಗಿತಾ ಇದ್ದಾಗ ಬಿಗ್ ಬಾಸ್ ಒಂದು ಸಲ ಕೇಳಿದ್ರು ನಮ್ಮ ಸೀಸನ್ಲಿ, ಯಾರಿಗೋಸ್ಕರ ಆಡ್ತೀರಾ ಅಂತ. ಒಂದಷ್ಟು ಜನ ನಾನು ನನ್ನ ಮಗನಿಗೋಸ್ಕರ ಆಡ್ತೀನಿ, ನಾನು ನನ್ನ ಹೆಂಡತಿಗೋಸ್ಕರ ಆಡ್ತೀನಿ, ನಾನು ಇಲ್ಲಿಂದ ಗೆದ್ಕೊಂಡೋಗಿ ಮದುವೆ ಆಗಬೇಕು, ಹೊಸ ಲೈಫ್ ಕಟ್ಕೋಬೇಕು ಆಡ್ತೀನಿ, ನನ್ನ ತಂಗಿಗೋಸ್ಕರ ಆಡ್ತೀನಿ ಅಂದರು. ನನ್ನನ್ನು ಕೇಳಿದ್ರು ಬಿಗ್ ಬಾಸ್, ಪ್ರಥಮ್ ನೀವು ಯಾರಿಗೋಸ್ಕರ ಆಡ್ತಾ ಇದ್ರು? 8 ಗಂಟೆಗೆ ಕನ್ನಡಿಗರು TV ಹಾಕ್ತಾರೆ, ಅವ್ರ ನಂಬಿಕೆಗೆ ಮೋಸ ಆಗಬಾರ್ದು ಅಂತ ಆಡ್ತೀನಿ ಅಂತ ಹೇಳಿದ್ರೆ. ಈ ಥರ ಯುನೀಕ್ ಎಕ್ಸ್ಪೆಕ್ಟೇ ಗುರು, ನಮ್ಮನ್ನು ಜನ 8 ಗಂಟೆಗೆ ನೋಡ್ತಾರೆ ಪೀಕ್ ಟೈಮಲ್ಲಿ ಅಂದರೆ ಅದು ನಿನಗೆ ಕೊಡ್ತಿರೋ ಇಂಪಾರ್ಟೆನ್ಸು. ಅವ್ರಿಗೆ ನ್ಯಾಯ ಕೊಡು. ನನ್ನ ಮಗ ನೋಡಬೇಕು, ನನ್ನ ಮಕ್ಕಳು ಹುಟ್ಟಬೇಕು, ನನ್ನ ಗಡ್ಡ ಬತ್ತಾನೆ, ನನ್ನ ಹೆಂಡತಿ ಬತ್ತಾಳೆ, ಬರೀ ಇದೆ. ಆದ್ರೆ ಏನ್ರೋ ಸಿಂಪತಿ ಇವೆಲ್ಲ ಬಿಡ್ರಪ್ಪ. ಪ್ರಥಮ್, ಇನ್ನು ಜನರು ಅಂತ ಹೇಳಿದ್ರೆ ನೀವು ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರಿ. ಸೊ ನೀವು ನೋಡಿದ್ರೆ ಇವಾಗ ದೇವೇಗೌಡರನ್ನ ತಾತ ಅಂತೀರಾ, ಸೊ ಸಿದ್ದರಾಮಯ್ಯಂಗೂ ತುಂಬ ಕ್ಲೋಸ್ ಇದ್ದೀರಾ. ನೆಕ್ಸ್ಟ್ ಏನೋ ಮೈಸೂರಲ್ಲಿ ಅಥವಾ ಮಂಡ್ಯದಲ್ಲಿ ಟಿಕೆಟ್ ತಗೊಂಡು ಪೊಲಿಟಿಕ್ಸ್ಗೆ ಏನಾರು ಬರ್ತೀರಾ? ನಮ್ಮ ತಾಯಣೆಗಳು ಸಿನಿಮಾ ಬಿಟ್ಟು ಇನ್ನೇನೂ ಇಲ್ಲ, ರಾಜಕೀಯ ನಮ್ಮ ದೇವರಾಣೆಗೂ ಇಲ್ಲ. ಬಿಟ್ಬಿಡ್ರಪ್ಪ ನಮ್ಮನ್ನ. ಅಲ್ಲಿ ನಮಗೆಲ್ಲ ಫೇಸ್ ಮಾಡೋಕ್ಕಲ್ಲ. ಒಂದು ಎಲೆಕ್ಷನ್ ನಿಂತ್ಕೋಬೇಕು ಅಂದ್ರೆ ಕನಿಷ್ಠ 60 ಕೋಟಿ ಬೇಕ್ರಿ. ಈಗ MLA ಎಲೆಕ್ಷನ್ಗೆ 50 ಕೋಟಿ ಬೇಕು, MP ಗೊಂದು 60ರಿಂದ 75. ಹಂಗೆ ನೋಡಿದ್ರೆ ಸಿದ್ದರಾಮಯ್ಯ ಸರ್ ಅವ್ರು ನಿಮ್ಮ ರಿಲೇಟಿವ್ ಥರನೇ, ಸೊ ರಿಲೇಷನ್. ಸೊ ನೀವು ಏನೋ ಈಗ ಸಿದ್ದರಾಮಯ್ಯನ ಮನೆಯಿಂದಲೇ ಬಂದೆ. ನಂದು ಹೊಸ ಸಿನಿಮಾ ಕೊಕೇನು ಕ್ಲಾಪ್ ಮಾಡಕ್ಕೆ ಬರ್ತಾರೆ. ನಾನು ಅಲ್ಲಿ ಹೋದಾಗ ಎಲ್ಲ ನನ್ನೇ ನೋಡ್ತಾರೆ, ಪ್ರಥಮ್ ಬಂದವನು ಸಾಹೇಬ್ರ ಮನೆಗೆ, ಪ್ರಥಮ್ ಬಂದವನು ನಿಮ್ಮ ಕೈ ಮುಗಿತೀನಿ. ನಾನು MP ಟಿಕೆಟ್ ಕೇಳಕ್ಕೆ ಬಂದಿಲ್ಲ, ಕಾರ್ಪೊರೇಷನ್ ಎಲೆಕ್ಷನ್ ಕೇಳಕ್ಕೆ ಬಂದಿಲ್ಲ, ನಿಗಮ ಮಂಡಳಿ ಕೊಡಿ ಅಂತ ಕೇಳಕ್ಕೆ ಬಂದಿಲ್ಲ, ಕೊಕೇನ್ ಸಿನಿಮಾ ಕ್ಲಾಪ್ ಮಾಡಕ್ಕೆ ಬಂದಿದ್ದೀನಿ ಅಂತ ಕೌರವ್ ವೆಂಕಟೇಶ್ವರನ್ನ ಕರ್ಕೋದೆ. ಎಲ್ಲ ಹಿಂಗೆ ನೋಡ್ತಾರೆ ಅವ್ರ ಮನೆಗೆ ಹೋದ್ರೆ. ದೇವರಾಣೆ ನಮ್ಗೆ ಅದಿಲ್ಲ ಕಂಡ್ರು, ನಮಗೆ ಕೊಟ್ಟರು ಗೆಲ್ಲೋಕ್ಕಾಗಲ್ಲ, ಗೆಲ್ಲೋ ಆಸಕ್ತಿ ಇಲ್ಲ. ಫಸ್ಟ್ ಆಫ್ ಆಲ್ ದೇವರಾಣೆ ನನಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ. ಬಿಟ್ಬಿಡಿ ನಮ್ಮನ್ನ, ಚೆನ್ನಾಗಿ ಎಲ್ಲೋ ಇದೀವಿ, ಬಿಟ್ಬಿಡ್ರಯ್ಯ, ನಮ್ಮನ್ನ ಯಾಕ್ರೋ ಹಿಂಸೆ ಕೊಡ್ತೀರಾ?